ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ನಾವು ಈ ದಿನ ಮಕಾನ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಮಕಾನ ಪ್ರೋಟೀನ್, ವಿಟಮಿನ್, ಮಿನರಲ್ಸ್ಗಳನ್ನು ಹೊಂದಿದ್ದು ಆರೋಗ್ಯಕರವಾದ ಆಹಾರವಾಗಿದೆ. 2025-26 ಕೇಂದ್ರ ಬಜೆಟ್ ಭಾರತದ ಅಭಿವೃದ್ಧಿ ಪ್ರಯಾಣಕ್ಕೆ ಕೃಷಿ ಮೊದಲ ಎಂಜಿನ್ ಅಡಿಯಲ್ಲಿ ಬಿಹಾರದಲ್ಲಿ ಮಕಾನ ಮಂಡಳಿಯ ರಚನೆಯನ್ನು ಘೋಷಿಸಿತು. ಮಕಾನ ಉತ್ಪಾದನೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆಯನ್ನು ಸುಧಾರಿಸಲು ಮಂಡಳಿಯನ್ನು ಸ್ಥಾಪಿಸಲಾಗುವುದು. ಬಿಹಾರದಲ್ಲಿ ಏಕೆ ಮಕಾನ ಮಂಡಳಿಯ ರಚನೆಯನ್ನು ಘೋಷಿಸಲಾಯಿತು? ಭಾರತದ ಒಟ್ಟು ಮಕಾನ ಉತ್ಪಾದನೆಯ 90%ದಷ್ಟು ಬಿಹಾರ ರಾಜ್ಯವು ಮಕಾನವನ್ನು ಉತ್ಪಾದಿಸುತ್ತದೆ. ಆದ್ದರಿಂದ ಮಕಾನ ಮಂಡಳಿಯ ರಚನೆಯನ್ನು ಬಿಹಾರದಲ್ಲಿ ಘೋಷಿಸಲಾಯಿತು. ಸಾಮಾನ್ಯವಾಗಿ ಮಕಾನ ಎಂದು ಕರೆಯಲ್ಪಡುವ ಫಾಕ್ಸ್ನಟ್, ಯೋರೆಲ್ ಫೆರಾಕ್ಸ್, ಮುಳ್ಳು ನೀರಿನ ಲಿಲ್ಲಿ ಎಂಬ ಸಸ್ಯಶಾಸ್ತ್ರೀಯ ಹೆಸರನ್ನು ಹೊಂದಿರುವ ಪ್ರಮುಖ ಜಲಚರ ಹೂಬಿಡುವ ಬೆಳೆಯಾಗಿದೆ. ಇದು ಉಷ್ಣವಲಯ ಮತ್ತು ಉಪೋಷ್ಣವಲಯದ ಹವಾಮಾನ ಸಸ್ಯವಾಗಿದೆ. ಇದರ ಗಾಢವಾದ ಹೊರಪದರದಿಂದಾಗಿ ಇದನ್ನು ಕಪ್ಪು ವಜ್ರ ಎಂದು ಕೂಡ ಕರೆಯಲಾಗುತ್ತದೆ. ಮಕಾನ ಈಗ ಸೂಪರ್ ಫುಡ್ ಎಂದು ಗುರುತಿಸಲಾಗುತ್ತಿದೆ. ಮಕಾನ ಸಸ್ಯವನ್ನು ಆಗ್ನೇಯ ಏಷ್ಯಾ ಮತ್ತು ಚೀನಾದ ಸ್ಥಳೀಯ ಸಸ್ಯವೆಂದು ಪರಿಗಣಿಸಲಾಗಿದೆ. ಭಾರತದ ಮಕಾನ ಉತ್ಪಾದನೆಯಲ್ಲಿ ಬಿಹಾರವು 90%ದಷ್ಟು ಪಾಲನ್ನು ಹೊಂದಿರುವ ಪ್ರಮುಖ ರಾಜ್ಯವಾಗಿದೆ. ಪಶ್ಚಿಮ ಬಂಗಾಳ, ಮಣಿಪುರ, ತ್ರಿಪುರಾ, ಅಸ್ಸಾಂ, ಜಮ್ಮು ಕಾಶ್ಮೀರ, ಒಡಿಶಾ, ರಾಜಸ್ಥಾನ್, ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ಈ ರಾಜ್ಯಗಳು ಕೂಡ ಮಕಾನವನ್ನು ಉತ್ಪಾದಿಸುತ್ತವೆ. ನೇಪಾಳ, ಬಾಂಗ್ಲಾದೇಶ, ಚೀನಾ, ಜಪಾನ್, ರಷ್ಯಾ ಮತ್ತು ಕೊರಿಯಾ ಕೂಡ ಮಕಾನ ಉತ್ಪಾದನೆಯನ್ನು ಮಾಡುತ್ತವೆ. ಮಕಾನ ಕೃಷಿಯನ್ನು ಉತ್ತೇಜಿಸಲು 2001ರಲ್ಲಿ ಭಾರತೀಯ ಕೌನ್ಸಿಲ್ ಕೃಷಿ ಸಂಶೋಧನಾ ಸಂಸ್ಥೆಯ ಅಡಿಯಲ್ಲಿ ದರ್ಭಾಂಗದ ಮಕಾನ ರಾಷ್ಟ್ರೀಯ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲಾಯಿತು. ಮಕಾನ ಸಂಸ್ಕರಣಾ ಚಟುವಟಿಕೆಗಳಿಗೆ ಬಲವಾದ ಪ್ರೋತ್ಸಾಹವನ್ನು ರಾಷ್ಟ್ರೀಯ ಆಹಾರ ತಂತ್ರಜ್ಞಾನ ಸಂಸ್ಥೆಯು ನೀಡುತ್ತದೆ. ಬಿಹಾರದ ದರ್ಭಂಗ ಮತ್ತು ಮುಜಫರ್ಪುರ್ ಜಿಲ್ಲೆಗಳಿಗೆ ಒಡಿಒಪಿ ಅಡಿಯಲ್ಲಿ ಮಕಾನವು ಗುರುತಿಸಲ್ಪಟ್ಟಿದೆ. ಒಡಿಒಪಿ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್, ಒಂದು ಜಿಲ್ಲೆ ಒಂದು ಉತ್ಪನ್ನ. 2022ರಲ್ಲಿ ಮಿಥಿಲಾ ಮಕಾನಗೆ ಜಿಐ ಟ್ಯಾಗ್ ಅನ್ನು ನೀಡಲಾಯಿತು. ಈ ವರ್ಷ ಅಂದರೆ 2025ರಲ್ಲಿ ಬಿಹಾರದಲ್ಲಿ ಮಕಾನ ಮಂಡಳಿಯ ರಚನೆಯನ್ನು ಘೋಷಿಸಲಾಯಿತು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂದೆ ಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.